ಅಯ್ಯೋ, ಇವತ್ತು ಸಬ್ಸ್ಕ್ರಿಪ್ಷನ್ ದುಡ್ಡು ಹೋಯ್ತು. ಸುರೇಶ, ನಿನಗೆ ಬೇಜಾರಾಗಲ್ವಾ? ಯಾವುದು ಸಬ್ಸ್ಕ್ರಿಪ್ಷನ್ ಫೀಸಾ? ಅಣ್ಣ, ನೀನಿನ್ನೂ ಅದಕ್ಕೆ ದುಡ್ಡು ಕಟ್ತಿದ್ಯಾ? ಹೌದು, ಕೊಡ್ಲೇಬೇಕಲ್ಲ. ನೀನು ಕೊಡಲ್ವಾ? ಇಲ್ಲ ಬಿಡು, ನಾನು ವಾರಗಳಿಂದ ₹1 ಕೊಟ್ಟಿಲ್ಲ. ಏನು? ನಾನು ಟೌನರ್ ಆಪ್ ಫ್ರೀಯಾಗಿ ಬಳಸ್ತಿದ್ದೀನಿ. ಫ್ರೀನಾ? ಎಂದು ಹೇಗೆ ಸಾಧ್ಯ? ಏನಪ್ಪ ಸೀಕ್ರೆಟು ಹೇಳು. ಅದೇನು ದೊಡ್ಡ ವಿಷಯ ಅಲ್ಲ, ಇದು ಎಲ್ಲರಿಗೂ ಇರೋದೆ. ಹೌದಾ? ನೋಡು, ನಾನು ದಿನಕ್ಕೆ 2 ಡ್ರೈವರ್ ಸ್ನೇಹಿತರಿಗೆ ಟೌನರ್ ಬಗ್ಗೆ ಹೇಳಿ ಜಾಯಿನ್ ಮಾಡಿಸ್ತೀನಿ. ಓಕೆ. ಪ್ರತಿ ರೆಫರಲ್ಗೆ ಟೌನರ್ ನನ್ನ ವ್ಯಾಲೆಟ್ಗೆ 10 ಪಾಯಿಂಟ್ ಹಾಕುತ್ತೆ. ಓಹೋ, ಹಾಗಾದ್ರೆ 2 ಡ್ರೈವರ್ಗಳಿಂದ 20 ಪಾಯಿಂಟ್ ಆಯ್ತು. ಸರಿ, ನನ್ನ ಡೈಲಿ ಸಬ್ಸ್ಕ್ರಿಪ್ಷನ್ ಅದರಲ್ಲೇ ಸರಿ ಹೋಗುತ್ತೆ. ವಾವ್, ನನಗೆ ₹1 ಖರ್ಚಿಲ್ಲ. ಅದು ಒಳ್ಳೆ ಐಡಿಯಾ. ಆದ್ರೆ ನಾವು ಕಂಪನಿಗೆ ಫ್ರೀಯಾಗಿ ಮಾರ್ಕೆಟಿಂಗ್ ಮಾಡಿದ ಹಾಗೆ ಆಗಲ್ವಾ? ನೋಡು, ಅದೇ ಹಳೆ ಯೋಚನೆ. ಇದು ಕಂಪನಿ ಬಗ್ಗೆ ಅಲ್ಲ. ಇದು ನಮ್ಮ ಚಾಲಕ ಸಮುದಾಯದ ಬಗ್ಗೆ. ಇದನ್ನ ಒಂದು ಸಮಾಜ ಸೇವೆ ಅಂತ ತಿಳ್ಕೊ. ಸಮಾಜ ಸೇವೆನಾ? ಹೇಗಂತ? ವರ್ಷಗಳಿಂದ ಬೇರೆ ಅಗ್ರಿಗೇಟರ್ಗಳು ನಮ್ಮನ್ನ ಗುಲಾಮರ ತರ ನೋಡ್ಕೊಂಡು ದೊಡ್ಡ ದೊಡ್ಡ ಕಮಿಷನ್ ತಿಂದ್ರು. ಹೌದು ಹೌದು, ನಿಜ. ಟೌನರ್ ನಮಗೆ ಆ ಸ್ವಾತಂತ್ರ್ಯವನ್ನ ವಾಪಸ್ ಕೊಡಕ್ಕೆ ಬಂದಿದೆ. ನಿಜ. ನಾನು ಒಬ್ಬ ಡ್ರೈವರ್ಗೆ ರೆಫರ್ ಮಾಡಿದ್ರೆ ನಾನು ಬರೀ ದುಡ್ಡುಳಿಸ್ತಾ ಇಲ್ಲ. ನಾನು ನನ್ನ ಸಹೋದರನನ್ನ ಆ ಶೋಷಣೆಯ ವ್ಯವಸ್ಥೆಯಿಂದ ಹೊರಗೆ ತರ್ತಿದ್ದೀನಿ. ಓ, ಇದು ನಮ್ಮ ಸ್ವಂತ ಬೆಳವಣಿಗೆಗೆ ಇರುವ ಒಂದು ಸಾಧನ. ಇದರಿಂದ ಅತಿ ಹೆಚ್ಚು ಲಾಭ ನಮಗೇನೆ. ನೀನ್ ಹೇಳೋದು ಸರಿ. ಇದು ಅವರ ಕಂಪನಿ ಅಲ್ಲ, ಇದು ನಮ್ಮ ಪ್ಲಾಟ್ಫಾರ್ಮ್. ಖಂಡಿತ, ನಾವೇ ಸ್ವಂತ ಬಿಸ್ನೆಸ್ ಮಾಲೀಕರಾಗಲು ಇರುವ ಒಂದು ಡಿಜಿಟಲ್ ಟೂಲ್. ನಾವು ಸ್ವಂತ ಬಿಸ್ನೆಸ್ ಮಾಲೀಕರಾಗಲು ಇರುವ ಒಂದು ಡಿಜಿಟಲ್ ಟೂಲ್. ದೇವರೇ, ಇದು ಗೊತ್ತಿಲ್ಲದೆ ನಾನು ಪ್ರತಿದಿನ ದುಡ್ಡು ಕಳೆದುಕೊಂಡಿದ್ದೆ. ಹೌದು, ಆ ₹50 ಇರಬಹುದು, ₹500 ಇರಬಹುದು. ಎಲ್ಲವೂ ಸೇರಿ ದೊಡ್ಡ ಮೊತ್ತ ಆಗುತ್ತೆ. ಅದಕ್ಕೆ ಹೇಳೋದು, ಕೊನೆಗೂ ನಮ್ಮ ಕಲ್ಯಾಣದ ಬಗ್ಗೆ ಯೋಚಿಸುವ ಒಂದು ಕಂಪನಿ ಸಿಕ್ಕಿದೆ. ಸರಿ, ಹಾಗಾಗಿ ನಾವು ಇದರ ಮಾಲೀಕತ್ವ ವಹಿಸಿಕೊಂಡು ಕೃತಜ್ಞತೆ ತೋರಿಸಿ ಈ ಸಮುದಾಯವನ್ನ ಕಟ್ಟಬೇಕು. ಹೌದು, ಆಪ್ ಕೂಡ ಎಷ್ಟು ಸುಲಭವಾಗಿದೆ. ಓಕೆ, 3 ಸ್ಟೆಪ್ಸ್ನಲ್ಲಿ ನಿನ್ನ ಸ್ವಂತ ಬಿಸ್ನೆಸ್ ನೀನೇ ಮ್ಯಾನೇಜ್ ಮಾಡಬಹುದು. ಈಗ ಅರ್ಥವಾಯಿತು. ನಾನು ಟೌನರ್ ಬಳಸಲು ಹೆಮ್ಮೆ ಪಡುತ್ತೇನೆ. ಇದು ನನ್ನ ಸ್ವಂತ ಲಾಭ, ನನ್ನ ಸ್ವಂತ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳುವ ದಾರಿ. ಅದೇ, ನಾನು ಇವತ್ತಿನಿಂದಲೇ ರೆಫರ್ ಮಾಡಲು ಶುರು ಮಾಡುತ್ತೇನೆ. ಅದೇ ಸ್ಪಿರಿಟ್ ನನ್ನ ಸ್ನೇಹಿತ. ಬಾ, ನಮ್ಮ ಯಶಸ್ಸನ್ನ ನಾವೇ ಒಟ್ಟಾಡಿ ಕಟ್ಟೋಣ. ಈಗ ನಾವು ನಿಮ್ಮನ್ನೊಂದು ಪ್ರಶ್ನೆ ಕೇಳಲು ಬಯಸುತ್ತೇವೆ. ನೀವು ಕೇವಲ ಒಂದು ಆಪ್ ಬಳಸುತ್ತಿದ್ದೀರಾ? ಅಥವಾ ನಿಮ್ಮ ಬಿಸ್ನೆಸ್ ಕಟ್ಟುತ್ತಾ ನಿಮ್ಮ ಸಮುದಾಯವನ್ನು ಒಂದೇ ಸಮಯದಲ್ಲಿ ಬಲಪಡಿಸುತ್ತಿದ್ದೀರಾ?